ಶಿವಮೊಗ್ಗದಲ್ಲಿ ದುಷ್ಕರ್ಮಿಗಳಿಂದ ಗಣಪತಿ ವಿಗ್ರಹವನ್ನ ವಿರೂಪಗೊಳಿಸಲಾಗಿದೆ. ಗಣಪತಿಗೆ ಒದ್ದು ನಾಗರಕಲ್ಲನ್ನ ಚರಂಡಿಗೆ ಎಸೆದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ರಾಗಿಗುಡ್ಡದ ಬಂಗಾರಪ್ಪ ಬಡಾವಣೆಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಅನ್ಯ ಕೋಮಿನ ಯುವಕರಿಂದ ಈ ದುಷ್ಕೃತ್ಯ ಆಗಿದೆಯಂತೆ ಆರೋಪ ಕೇಳಿಬಂದಿದೆ. ಹಿಂದೂ ದೇವರಿಗೆ ಅವಮಾನ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಇವತ್ತು ಸಂಜೆ 7 ಗಂಟೆ ಸುಮಾರಿಗೆ ಈ ದುಷ್ಕೃತ್ಯ ನಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಗಣಪತಿ ವಿಗ್ರಹಕ್ಕೆ ಒದ್ದಿದ್ದಾರೆ, ವಿರೂಪಗೊಳಿಸಿದ್ದಾರೆ. ಅಲ್ಲಿದ್ದಂಥ ಇನ್ನೊಂದು ವಿಗ್ರಹವನ್ನ ಚರಂಡಿಗೆ ಎಸೆದಿದ್ದಾರಂತೆ. ಸ್ಥಳಕ್ಕೆ ಎಸ್ಪಿ ಡಿವೈಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ತನಿಖೆಯ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ಲೊಕೇಶನ್ ಅಲ್ಲೇ ಇದೆ ವಿಗ್ರಹ, ನಾಗರ ವಿಗ್ರಹ. ಸೊ ಅದು ಏನಾಗಿದೆ ಏನು ಎತ್ತ ಅಂತಂದು ನಾವು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡ್ತಾ ಇದ್ವಿ. ತಪ್ಪಿತಸ್ಥರು ಯಾರು ಇದ್ದಾರಾ ಏನು ಎತ್ತ ಅಂತ ನೋಡಿ ಅವ್ರ ವಿರುದ್ಧ ಸೂಕ್ತ ಕ್ರಮನ ತಗೊಳ್ತೀವಿ. ಈಗಲೇ ಏನು ಹೇಳಲಿಕ್ಕಾಗಲ್ಲ. ಪರಿಶೀಲನೆ ಮಾಡೋಣ, ಏನಾಗಿದೆ ಏನು ಎತ್ತ ಅಂತಂದು ಫಸ್ಟ್ ಪರಿಶೀಲನೆ ಮಾಡೋಣ. ಊಹಾಪೋಹ ಮಾಡೋದು ಬೇಡ. ಸುಮ್ಮನೆ ನಾವೇನೇ ಅನ್ನೆಸೆಸರಿ ಯಾಕೆ ಕ್ರಿಯೇಟ್ ಮಾಡಬೇಕಲ್ವ? ಅದಕ್ಕೋಸ್ಕರ ತಮಗೂ ಕೂಡ ಏನಾಗಿದೆ ಅದನ್ನು ಇವಾಗ ಇಷ್ಟು ಮಾಹಿತಿ ಇದೆ. ಉದ್ದೇಶಪೂರ್ವಕವಾಗಿ ಮಾಡಿದಾರಾ, ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಎಲ್ಲದನ್ನು ಪರಿಶೀಲನೆ ಮಾಡೋಣಂತೆ. ಪರಿಶೀಲನೆ ಮಾಡಿ ಯಾರು ಮಾಡಿದ್ದಾರೆ ಬಿಗಿ ಕ್ರಮ ತಗೊಳ್ಳೋಣ. ಯಾರು ಐಡೆಂಟಿಫೈ ಆಗಿದ್ದಾರೆ? ಯಾರು ಮಾಡ್ತಾ ಇದ್ದೀವಿ, ಪತ್ತೆ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಒಂದು ವಿಡಿಯೋ ಇದೆ, ವಿಡಿಯೋದಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇರೋದು ಕಾಣ್ತದೆ. ಅಂದರೆ ಪಬ್ಲಿಕ್ಕು ಅವರು ಸ್ವಲ್ಪ ಮಾತಾಡ್ತಿರೋದು ಕಾಣ್ತದೆ. ಬಟ್ ಆ್ಯಕ್ಚುಲ್ ಏನಾದರೂ ಘಟನೆದು CC ಕ್ಯಾಮ್ರಾ ಏನಾದ್ರು ಇದೆಯಾ ಅಥವಾ ಬೇರೆ ವಿಡಿಯೋಸ್ ಏನಾದ್ರು ಇದಾವ ಅಂತಂದು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತೀವಿ. ಬಂದೋಬಸ್ತ್ ಆಗ್ತದೆ, ಮಾಡ್ಕೊಳ್ತೀವಿ, ಪಿಕೆಟಿಂಗ್ ಮಾಡ್ಕೋತೀವಿ. ಥ್ಯಾಂಕ್ ಯು. ಸೊ ಶಿವಮೊಗ್ಗ ಕೋಮು ಸೂಕ್ಷ್ಮವಾದಂಥ ಜಿಲ್ಲೆ. ಸೊ ಅಲ್ಲಿ ಏನಾದರೂ ಈ ಥರದ ಘಟನೆ ಆಯಿತು ಅಂತ ಹೇಳಿದ್ರೆ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗುತ್ತೆ. ಇಲ್ಲಿ ಯಾರು ಮಾಡಿದ್ರು, ಯಾನಕ್ಕೋಸ್ಕರ ಮಾಡಿದ್ರು, ಏತಕ್ಕೋಸ್ಕರ ಮಾಡಿದ್ರು ಏನು ಗೊತ್ತಿಲ್ಲ. ಆದರೆ ಪ್ರಾಥಮಿಕ ತನಿಖೆ ಮಾತ್ರ ಆಗ್ತಾ ಇದೆ. CCTV ದೃಶ್ಯ ಇರ್ಬೋದು ಅಂತಲೇ ಹೇಳ್ತಾ ಇದ್ದಾರೆ. ಪ್ರಸನ್ನ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಪ್ರಸನ್ನ, ಯಾರು ಮಾಡಿದ್ದು ಅಂತ ಹೇಳೋದು ತುಂಬಾ ಪ್ರೀಮೆಚೂರ್ ಆಗುತ್ತೆ ಅಂತ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಾಕ್ಷ್ಯ ಸಿಕ್ಕಿದೆಯಂತ? ಅಂದರೆ ವಿಡಿಯೋ ಆಗಿರ್ಬೋದು, ಆ ಥರದ CCTV ಫೂಟೇಜ್ ಆಗಿರ್ಬೋದು ಏನಾದರೂ? ಏನು ಶಿವಮೊಗ್ಗ ಹೊರವಲಯದ ಅಂದ್ರೆ ಶಿವಮೊಗ್ಗ ಗ್ರಾಮಾಂತರ ಠಾಣೆ ವ್ಯಾಪ್ತಿಗೆ ಒಳಪಡುವಂತಹ ರಾಗಿಗುಡ್ಡ ಬಡಾವಣೆಗೆ ಹೊಂದ್ಕೊಂಡಿರುವಂತಹ ಬಂಗಾರಪ್ಪ ಬಡಾವಣೆ ಅಂತಂದ್ರೆ ಆ ಒಂದು ಬಡಾವಣೆಯಲ್ಲಿ ಒಂದು ಅಂದ್ರೆ ಸರ್ಕಾರಕ್ಕೆ ಸೇರಿದಂತಹ ಒಂದು ಜಾಗದಲ್ಲಿ ಸ್ಥಳೀಯರು ಒಂದು ನಾಗರಕಟ್ಟೆ ಮತ್ತೆ ಗಣಪತಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಕಳೆದ 3 ತಿಂಗಳಿಂದ. ಆ 3 ತಿಂಗಳಿಗೆ ತಮ್ಮ ಕೈಲಾದ ಮಟ್ಟಿಗೆ ಪೂಜೆ ಮಾಡ್ಕೊಂತ ಬಂದಿರುವಂತಹ ಒಂದು ಏನೋ ಒಂದು ಜಾಗ ಇತ್ತು. ಆ ಜಾಗದ ಎದುರುಗಡೆ ಇರುವಂತಹ ಒಂದು ಅನ್ಯ ಕುಮ್ಮಿನ ವ್ಯಕ್ತಿಯ ಮನೆಗೆ ಬಂದಂತಹ ಒಬ್ಬ ವ್ಯಕ್ತಿ ಇವತ್ತು ಆ ಒಂದು ಜಾಗಕ್ಕೆ ಪ್ರವೇಶ ಮಾಡಿಬಿಟ್ಟು ಅಲ್ಲಿದ್ದಂತಹ ಏನು ಸಿಮೆಂಟ್ ಕಟ್ಟೆಲಿ ಏನು ಪ್ರತಿಷ್ಠಾಪನೆ ಮಾಡಿದ್ರು ಆ ಗಣಪತಿಯ ವಿಗ್ರಹಕ್ಕೆ ಒದ್ದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅದು ಬೀಳೋದಿಲ್ಲ. ಆ ನಂತರದಲ್ಲಿ ಅದು ಕೆಳಗೆ ಇದ್ದಂತಹ ವಾಸುಕಿ ನಾಗ ಅಂತ ಹೇಳ್ಬಿಟ್ಟು ಅವರೇನು ಸ್ಥಳೀಯರು ಪ್ರತಿಷ್ಠಾಪನೆ ಮಾಡಿದ್ರು, ಅದಕ್ಕೆ ಒದಿತಾನೆ. ಅದು ಭಿನ್ನ ಆಗತ್ತೆ, ಅದನ್ನ ತೆಗೆದ್ಬಿಟ್ಟು ಚರಂಡಿಗೆ ಹಾಕ್ತಾನೆ. ಅದನ್ನ ನೋಡಿದಂತಹ ಅದೇ ಕೊಮ್ಮೆ ಇನ್ನೊಬ್ಬ ಏನು ಈ ತರ ಕೆಲಸ ಮಾಡ್ತಿದ್ರೆ ತಪ್ಪು ಅಂತ ಹೇಳ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಇಟ್ಕೊಳ್ತಾರೆ. ಇದನ್ನ ನೋಡಿದಂತಹ ಸ್ಥಳೀಯ ಮಹಿಳೆಯರು ಏನು ನಮ್ಮ ದೇವಸ್ಥಾನ ನಾವು ಪೂಜಿಸ್ಕೊಂಡು ಬರ್ತಿರುವಂತಹ ಒಂದು ದೇವಸ್ಥಾನದ ವಿಗ್ರಹಗಳನ್ನ ಈ ತರ ಹಾಳು ಮಾಡ್ತಾ ಇರಲ್ಲ, ಇದು ಸರಿನಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಅಲ್ಲಿಂದ ಆ ಏನು ಕೃತ್ಯ ಎಸಗಿರ್ತಾನೆ ಆತ ಅಲ್ಲಿಂದ ಕಾಲ್ ಕೇಳ್ತಾನೆ. ಇದನ್ನ ಪ್ರತಿಭಟನೆ ಮಾಡಿ ಇದನ್ನ ಖಂಡಿಸ್ಬಿಟ್ಟು ಸ್ಥಳೀಯರಿಗಾಗಲೇ ಪ್ರತಿಭಟನೆ ಮಾಡಿರುವಂತದ್ದು. ಸೂಕ್ತ ಕ್ರಮಕ್ಕೆ ದುಷ್ಕರ್ಮಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ರು. ಈ ಸಂಬಂಧಪಟ್ಟಂತೆ ಆ ಸ್ಥಳಕ್ಕೆ ಆಗಮಿಸಿದಂತಹ SP ಮಿಥುನ್ ಕುಮಾರ್ ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳೀಯರನ್ನ ಮನವೊಲಿಸ್ತಿದ್ದಾರೆ. ಯಾವ ಕಾರಣಕ್ಕೂ ನಾವು ಇದನ್ನು ಬಿಡೋದಿಲ್ಲ, ನಮ್ಮ ಹತ್ರ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಏನು ದೇವಸ್ಥಾನದ ಎದುರುಗಡೆಗೆ ಅನ್ಯಕುಮಿನ ವ್ಯಕ್ತಿ ಮನೆ ಕಟ್ತಾ ಇದ್ದಾನೆ, ಆ ಮನೆಗೆ ಬಂದಂತಹ ವ್ಯಕ್ತಿ ಏನು ಕೃತ್ಯ ಎಸಗಿದಾನೆ ಅಂತ ನಿಮಗೆ ಹೇಳ್ತಾ ಇರಲ್ಲ ಆ ಮಾಹಿತಿ, ಅದನ್ನ ಆಧರಿಸ್ಬಿಟ್ಟು ನಾವಾಗಲೇ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿರುವಂತದ್ದು. ಆದ್ರೆ ಸ್ಥಳೀಯರು ಇಂಥ ಕೃತ್ಯ ವ್ಯಕ್ತಿನ ಬಿಡಬಾರ್ದು, ಏನೀತ ಅಲ್ಲಿ ಮನೆ ಕಟ್ಟಿ ಅನ್ನಲ್ಲ ಅನ್ಯಕುಮಿನ ವ್ಯಕ್ತಿ, ಆ ಮನೆನೂ ಕೂಡ ಡೆಮಾಲಿಷ್ ಮಾಡಬೇಕು ಅಂತ ಆಗ್ರಹ ಮಾಡ್ತಾರೆ. ಯಾಕಂದ್ರೆ ಆತ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿ ಅನ್ನಿಸಿಬಿಟ್ಟಿರುವಂತಹ ಮಾಹಿತಿ. ಆದ್ರೆ ಪೊಲೀಸರು ಆ ತರ ಯಾವುದೇ ರೀತಿಯ ಕಾನೂನು ಕ್ರಮಕ್ಕೆ ಮುಂದಾಗಬೇಡಿ, ಕಾನೂನು ಕೈ ತಗೊಳ್ಳುವಂತ ಕ್ರಮಕ್ಕೆ ಮುಂದಾಗಬೇಡಿ, ನಾವು ಸೂಕ್ತವಾದ ಕ್ರಮ ಕೈಗೊಳ್ತೀವಿ, ನಮ್ಮಲ್ಲಿ ಭರವಸೆ ಇದೆ ಅಂತ ಈಗಾಗಲೇ ಸ್ಥಳೀಯರ ಮನವೊಲಿಸ್ತಿರುವಂಥದ್ದು ನಾವಿಲ್ಲಿ ಕಾಣ್ತಾ ಇದೀವಿ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಸನ್ನ. ಈ ಹಿಂದೆ ಹರ್ಷ ಕೊಲೆ ಪ್ರಕರಣ ಆಗಿತ್ತು. ಆ ಪ್ರಕರಣದ ಸಂದರ್ಭದಲ್ಲಿ ಶಿವಮೊಗ್ಗ ಯಾವ ರೀತಿಯಾಗಿ ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು ಅಂತ ನಾವು ಗಮನಿಸಿದ್ದೀವಿ. ಕೋಮು ಸೂಕ್ಷ್ಮವಾದಂಥ ಜಿಲ್ಲೆ ಅದು, ಕೋಮು ಸೂಕ್ಷ್ಮ ನಗರ ಅದು. ಯಾರು ಈ ಥರ ಕೃತ್ಯ ಮಾಡಿದ್ದಾರೆ ಎಂದು ಗೊತ್ತಿಲ್ಲ. ಸುಮ್ಮನೆ ಸಮಾಜದ ಶಾಂತಿಯನ್ನು ಭಂಗ ಮಾಡೋದಕ್ಕೆ ಈ ಥರದ ಕೃತ್ಯ ಆವಾಗ ಮಾಡ್ತಾ ಇರ್ತಾರೆ. ಗಣಪತಿ ದೇವರಿಗೆ ಚರಂಡಿ ಒಳಗೆ ಎತ್ತಾಕ್ಬಿಟ್ಟಿರ್ತಾರೆ. ಕಾಲಲ್ಲಿ ಆ ದೇವರಿಗೆ ಚರಂಡಿ ಒಳಗೆ ಎತ್ತಾಕಿದ್ರು. ಆಮೇಲೆ ಗಣಪತಿ ದೇವರಿಗೆ ಅವನ ಕಾಲಲ್ಲಿ ಎತ್ತಿ ಸೊಂಡ್ಲಿಗೆ ಎತ್ತಿ ಕಾಲಲ್ಲಿ ಒದ್ಬಿಟ್ಟ ಸರ್. ನನಗೆ ತುಂಬ ಗೋಳ ಬಿಡ್ತಾರೆ, ನಮ್ಮ ದೇವರಿಗೆ ನಾವು ತಾನೇ ಗಣಪತಿ ಪೂಜೆ ಮಾಡೋದು.
ಗಣಪತಿ ತಾನೇ ನಾವು ಪೂಜೆ ಮಾಡೋದು ವರ್ಷ ವರ್ಷ. ನನಗೊಂಥರ ದುಃಖ ಬಂದ್ಬಿಡ್ತು ಸರ್. ಬಂಗಾರಪ್ಪ ಮಾಡ ನಾವೇ ಸರ್, ನಾವೇ ಎಲ್ಲ ಮಾಡ್ತಾ ಇರೋದು. ಅದೆಲ್ಲ ನಾವೇ ಮಾಡಿದ್ವಿ. ಈಗ 20 ವರ್ಷದಿಂದ ನಾವು ಇಲ್ಲೇ ವಾಸ ಮಾಡಿ 20 ಸ್ವಾಮಿ ಪೂಜೆ ಸ್ವಾಮಿ ಎಲ್ಲ ಮಾಡ್ತಾ ಇರೋದು. ಸ್ವಾಮಿ ಎಲ್ಲ ನಾವೇ ಮಾಡ್ತೇವೆ ಸರ್. ಎಲ್ಲ ನಾವೇ ಮಾಡ್ತಾರೆ. ಅಲ್ಲೆಲ್ಲ ಹಾಕಿದ್ದಾರೆ, ಅದನ್ನೆಲ್ಲ ನಾವು ಮಾಡಿದೀವಿ. ಎಲ್ಲ ನಾವು ಮಾಡಿದೀವಿ. ಜಯಮ್ಮನ ಮಕ್ಕಳು ಚಂದ್ರಶೇಖರ ಬಿಟ್ಟು ಗಾರೆ ಕೆಲಸಕ್ಕೆಲ್ಲ ಹೋಗ್ತೀವಿ ಸರ್ ನಾವು. ಈಗ ದೇವ್ರೇ ಸೀರೆ ಬೆಳೆಸಿ ಹೋಗಿದ್ದಾರೆ ಅಂದ್ರೆ ನಮ್ಮ ಮನೆ ಬೆಳೆಸೋದು ಎಷ್ಟು ಸರ್? ಯಾರು ಇಲ್ಲ ಸರ್ ಮನೆ, ಗಂಡು ಮಕ್ಕಳು ಯಾರಿಲ್ಲ. ಸ್ವಲ್ಪ ಮಕ್ಕಳ ಮರೆ ತಗೊಂಡು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಪರಿಸ್ಥಿತಿ ಏನು ಸರ್? ಈಗ ಹೆಚ್ಚು ಕಮ್ಮಿ ಏನಾರ ಆದರೆ ಈಗ 9 ಗಂಟೆ ಅಷ್ಟಿಗೆ ನಾವು ಬರ್ತಾ ಇರ್ತೀವಿ ರೋಡ್ ಮೇಲೆ. ನಮ್ಮ ಮಕ್ಕಳು ಅಂಗಡಿ ಬಟ್ಟೆ ಅಂಗಡಿ ಹೋಗತ್ತೆ. ಈಗ